ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ದಾಯವ ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ಥಂಬ್ನೇಲಲ್ಲಿ ನೋಡಿದ ಹಾಗೆ ಇವತ್ತು ನನಗೆ ಸ್ಪೆಷಲ್ ಡೇ. ಯಾಕಂದರೆ ಇವತ್ತು ನನ್ನ ಹುಟ್ಟಿದ ಹಬ್ಬ. ಇವತ್ತಿನ ದಿವಸ ನೀವೆಲ್ಲ ನೋಡಿರ್ತೀರ, ಲಾಸ್ಟ್ ಕಳೆದ 4-5 ವರ್ಷದಿಂದ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಹುಟ್ಟಿದ ಹಬ್ಬದ ದಿವಸ ಯಾವಾಗಲೂ ಬರ್ತಡೇ ದಿವಸ ಗಿಡ ನೆಡ್ತಾಯಿದ್ದೀವಿ. ಈ ಸತಿನೂ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಸುಮಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಾದಮೇಲೆ ಯೂಟ್ಯೂಬಲ್ಲಿ ಹಾಕೋಣ ಅಂತ, ಅದರಿಂದ ಬೇರೆಯವ್ರಿಗೂ ಇನ್ಸ್ಪೈರ್ ಆಗಲಿ, ಬೇರೆಯವರು ಅವ್ರ ಬರ್ತಡೇ ದಿವಸ ಅಟ್ಲೀಸ್ಟ್ ಒಂದು ಗಿಡನಾದ್ರು ನೆಡಲಿ ಅನ್ನೋದು ನನ್ನ ಆಸೆ. ಇವತ್ತು ಅಷ್ಟೇ, ಇವತ್ತಿನ ದಿವಸನೂ ಅಷ್ಟೇ ನಾವು ಗಿಡ ನೆಡ್ತಾಯಿದ್ದೀವಿ. ಅಂದರೆ ಇವತ್ತು ಕರೆಕ್ಟಾಗಿ ಇವತ್ತೇ ನೆಟ್ಟಿದ್ದಲ್ಲ, ಈ ತಿಂಗಳು ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಕಂಟಿನ್ಯೂಸ್ ಆಗಿ ನೆಟ್ಟಿದ್ದೀನಿ. ಈ ಸತಿನೂ ತುಂಬ ಗಿಡಗಳನ್ನೆಲ್ಲ ನೆಟ್ಟಿದ್ದೀನಿ. ಆ ಗಿಡಗಳು ಯಾವುದ್ಯಾವುದು, ಏನೇನು, ಎಷ್ಟು ಗಿಡ ನೆಟ್ಟೆ ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡ್ಕೊಬನ್ನಿ. ಮೊದಲೇ ಗಿಡ, ಇದು ಯಾವ ಗಿಡ ಅಂತ ಗೊತ್ತಿಲ್ಲ, ಲೆಮನ್ನೇ, ಯಾವ ವೆರೈಟಿ ಗೊತ್ತಿಲ್ಲ. ಸೊ ಒಂದು ಗಿಡ ನೆಟ್ಟಾಯಿತು. ಆಮೇಲೆ ಸ್ವಲ್ಪ ಬುಡಕ್ಕೆ ಹಣ್ಣು ಹಾಕಬೇಕು. ಈ ಸಪೋಟ ಗಿಡ ನೆಡ್ತಾಯಿದ್ದೀನಿ. ಮಳೆ ಸ್ಟಾರ್ಟ್ ಆಯಿತು, ಬೇಗ ಬೇಗ ನೆಡಬೇಕು. ಇದು ರೇಷ್ಮೆ ಹಣ್ಣಿನ ಗಿಡ, ಇದು ನೋಡೋಣ ಬರುತ್ತಾ ಅಂತ. ಮಾವಿನ ಹಣ್ಣಿನ ಗಿಡ, ಆಲ್ ಸೀಸನ್ ಮ್ಯಾಂಗೋ, ಚೆನ್ನಾಗಿ ಬರಲಿ, ಮ್ಯಾಂಗೋ ಬಿಡಲಿ.
ಕಡೆಯಿಂದ ಬಂದಿಲ್ಲ. ಸರಿಯಿಲ್ಲ. ಈ ದೂರದಿಂದ ನಡಬೇಕು ಅಂತಾರೆ. ಲಾಸ್ಟ್ ಎಲೆ ಬಳ್ಳಿ, ಮೆಣಸು ಬಳ್ಳಿ, ಲಾಸ್ಟ್ ಮೆಣಸಿನ ಬಳ್ಳಿ. ಒಣಗೋಗ್ಬಿಟ್ರೆ ಈ ಕಡೆ ಕೆಳಗಡೆ ಬೇರು ಬಂದಿದೆ. ಸ್ವಲ್ಪ ಬಿಡಿಸ್ಕೋಬೇಕು ಒಂಚೂರು, ಯಾಕಂದರೆ ರೂಟ್ಸ್ ಇದೆ. ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಲ್ಲ ಇವಾಗ? ಒಂದಾಯಿತು, ಇನ್ನು ಮೆನಿ ಮೋರ್ ಟು ಗೋ.
2 ಆಯಿತು, ಇನ್ನು 6 ಬಾಕಿ. ಅಡಿಕೆ ಗಿಡ ಎಲ್ಲ ಸುಮಾರು ನೆಟ್ಟಾಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋದಲ್ಲಿ ಏನಿರಲಿಲ್ಲ, ಬರೀ ಗಿಡ ನೆಡೋದಷ್ಟೇ. ಅಂದರೆ ಈ ವಿಡಿಯೋನ ಏನಕ್ಕೆ ಮಾಡ್ತೀನಿ ಅಂದರೆ ಅದೇ ನಾನು ಆವಾಗಲೇ ಹೇಳ್ದಾಗೆ ಜನರಿಗೆ ಇನ್ಸ್ಪೈರ್ ಆಗಲಿ. ಯಾಕಂದರೆ ಇವಾಗ ಪ್ರಕೃತಿ ನೀವೇ ನೋಡಿರ್ಬೋದು ಹೆಂಗಾಗಿದೆ ಅಂತ. ಎಲ್ಲ ಕಡೆ ಗ್ಲೋಬಲ್ ವಾರ್ಮಿಂಗು, ಟೆಂಪ್ರೇಚರ್ ರೈಸು, ಅದು ಇದು ಆಗ್ತಾಯಿದೆ. ಅದರಿಂದ ನಾವು ಏನಾದ್ರು ಒಂದು ಸಣ್ಣದಾಗಿ ನಾವು ಈ ಪ್ರಕೃತಿಗೆ, ಭೂಮಿಗೆ, ತಾಯಿಗೆ ಏನಾದ್ರು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಗಿಡಗಳನ್ನ ನೆಡೋಕ್ಕೆ ಶುರು ಮಾಡಿದ್ದು. ಅದು ಬರ್ತಡೇ ದಿವಸ ನೆಟ್ಟರೆ ಇನ್ನೂ ಮೆಮೊರೇಬಲ್ ಆಗಿರುತ್ತೆ. ಸೊ ಅದರಿಂದ ಅವತ್ತಿನ ದಿವಸ ನೆಡಿ, ನೀವು ಅಷ್ಟೇ ನೆಡಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಷ್ಟು ಜನ, 100 ಜನ ನೋಡಿದ್ರೆ ಅದರಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ಈ ಗಿಡನ ನೆಡೋದನ್ನು ಶುರು ಮಾಡಿ. ಬರ್ತಡೇ ದಿವಸ ಎಸ್ಪೆಷಲಿ ಒಂದೇ ಒಂದಾದರೂ ನೆಡಿ. ನಿಮಗೆ ಹಣ್ಣಿನ ಗಿಡ, ಮರ ಅದೆಲ್ಲ ನೆಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಒಂದು ಚಿಕ್ಕ ಯಾವುದಾದ್ರು ಸಣ್ಣ ಪುಟ್ಟ ಗಿಡ ಪಾಟಲ್ಲಿ ನೆಡೋ ಅಂಥದ್ದು ಅದನ್ನಾರು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ. ನಾವು ಅಷ್ಟೇ ಎಷ್ಟಾಗುತ್ತೋ ನಮ್ಮ ಕೈಲಾಗಿದ್ದಷ್ಟು ಗಿಡಗಳನ್ನ ನೆಡೋಣ. ನೀವು ನೋಡ್ಬೋದು, ನಾವು ಎಷ್ಟೊಂದು ಗಿಡ ನೆಟ್ಟಿದ್ದೀವಿ. ಇನ್ನು ನಮಗೆ ತೋಟದಲ್ಲಿ ಗಿಡ ನೆಡೋಕ್ಕೆ ಅಷ್ಟು ಜಾಗ ಇಲ್ಲ, ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ. ಇನ್ನೇನಿದ್ರು ಪಾಟು ಆ ಥರದ್ರಲ್ಲೇ ನೆಡಬೇಕಷ್ಟೆ. ನೋಡೋಣ, ಎಷ್ಟಾಗುತ್ತೋ ಅಷ್ಟು ಉಳಿದಿರೋ ಜಾಗದಲ್ಲೂ ಗಿಡ ನೆಡ್ತಾ ಇರ್ತೀನಿ. ನೆಕ್ಸ್ಟ್ ವರ್ಷ ಎಲ್ಲಿ ಗಿಡ ನೆಡ್ತೀನೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಜಾಗ ಎಲ್ಲ ಖಾಲಿಯಾಗಿದೆ, ಕಮ್ಮಿಯಾಗಿದೆ. ಕಾಫಿ ಗಿಡದ ಮಧ್ಯೆ ನೆಡೋಕ್ಕಾಗಲ್ಲ, ನೆರಳು ಜಾಸ್ತಿ ಆಗಿಬಿಟ್ರೆ ಆಮೇಲೆ ಕಾಫಿಗೆ ಪ್ರಾಬ್ಲಮ್ ಆಗುತ್ತೆ. ಆಲ್ಮೋಸ್ಟ್ ಎಷ್ಟೊಂದು ಗಿಡ ನೆಟ್ಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಏನಿದ್ರು ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಜಾಗ ತೊಗೊಂಡು ಆ ಜಾಗದಲ್ಲಿ ನೆಡಬೇಕು ಅಂತಿದ್ದೀನಿ. ಅದು ನಿಮ್ಮೆಲ್ಲ ಆಶೀರ್ವಾದದಿಂದ ಅದು ಬೇಗ ಆಗಲಿ. ಜಾಗ ತೊಗೊಂಡು ಆದಷ್ಟು ಫುಲ್ಲು ಕವರ್ ಮಾಡಿಬಿಡ್ತೀನಿ, ಫುಡ್ ಫಾರೆಸ್ಟ್ ಮಾಡಿಬಿಡ್ತೀನಿ. ಎಷ್ಟು ಗಿಡ ಆಗುತ್ತೋ ಅಷ್ಟು ಗಿಡ ನೆಡ್ತೀನಿ. ನೋಡಿ, ಈ ವಿಡಿಯೋ ಇದು ನಾನು ಮಾಡ್ತೀನಿ. ಅದನ್ನ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ದಿವಸ ಮಾಡ್ತೀವಿ. ಸರಿ, ಮಳೆ ಬರ್ತಾಯಿದೆ, ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ. ಬಾಯ್.